ನಮಸ್ತೆ. ನಿಮಗೆಲ್ಲ ನಾನಿವತ್ತು ಕಾಳಿ ಮಾತೆ ಹಾಗೂ ಬಗಳಾಮುಖಿ ತಾಯಿಯರ ಮಂತ್ರ ಯಂತ್ರವನ್ನು ನಾವು ಉಪಯೋಗಿಸಿ ಹೇಳ್ಕೊಳ್ಳೋದ್ರಿಂದ ಅದನ್ನು ನಾವು ಪಠಿಸೋದ್ರಿಂದ ಏನು ಲಾಭ ಅನ್ನೋದನ್ನು ತಿಳ್ಕೊಳ್ಳೋಣ. ಬಗಳಾಮುಖಿ ತಾಯಿ ನಮ್ಮನ್ನು ಎಲ್ಲ ಮೋಹ ಪಾಶಗಳಿಂದ ಬಂಧನಗಳಿಂದ ಮುಕ್ತಗೊಳಿಸ್ತಾಳೆ. ಜನ್ಮ ಜನ್ಮಾಂತರದಲ್ಲಿ ನಾವು ಅದೇ ಜನ್ಮದಲ್ಲಿ ಆ ದೇಹನೇ ನಮ್ಮ ಪರ್ಮನೆಂಟು ಅಸ್ತ್ರ ಅಂತ ಅಂದ್ಕೊಂಡು ನಾವೇನು ಮಾಡ್ತೀವಿ, ಅದೇ ಜನ್ಮದ ಗಂಡ ಹೆಂಡತಿ ಮಕ್ಕಳು ಆಸ್ತಿ ಆ ಥರ ಎಲ್ಲ ಇಷ್ಟಪಡೋದಕ್ಕೆ ಅದರ ಮೋಹದಲ್ಲೇ ನಾವು ಗತಿಸಿರಬಹುದು. ಈ ಜನ್ಮದಲ್ಲಿ ಅದೇ ತರಹದ ನಂಬಿಕೆಗಳಲ್ಲಿ ಮೋಹ ಬಂಧನಗಳಲ್ಲಿ ಪಾಶಗಳಲ್ಲಿ ಸಿಕ್ಕಿದ್ದೀವಿ. ಇದರಿಂದ ಹೊರಗಡೆ ಬರೋದಕ್ಕೆ ಬಗಳಾಮುಖಿ ತಾಯಿ ಸಹಾಯವನ್ನು ಮಾಡ್ತಾಳೆ. ಅದರ ಜೊತೆಗೆ ಕಾಳಿ ಮಾತೆ ನಮ್ಮ ಜನ್ಮ ಜನ್ಮಾಂತರದಲ್ಲಿ ನಾವು ಮಾಡಿರುವಂಥ ಪಾಪ ಕರ್ಮಗಳನ್ನು ಕ್ರಿಯೆಗಳನ್ನು ಅಂದರೆ ಕೆಲಸಗಳನ್ನು ಆ ಕರ್ಮನ ದೋಷನ ಪಾಪಗಳನ್ನು ಕಳೀತಾಳೆ. ಅದರ ಜೊತೆಗೆ ಜಗನ್ಮಾತೆಯರ ಈ ಆಶೀರ್ವಾದದ ಬೆಳಕು ಇನ್ನು 4 ಆಯುಧಗಳಾಗಿ ಯಂತ್ರಗಳಾಗಿ ಏರ್ಪಟ್ಟು ಬುದ್ಧಿಕಾರಿ, ಯೋಲ್, ಅಗ್ನಿವೇಶ್ ಹಾಗೂ ಸಾಧ್ಯ ಸಿಂಬಲ್ ಆಗಿ ನಮ್ಮಲ್ಲಿ ಅಧಿಕವಾದಂತಹ ಶಕ್ತಿಯನ್ನು ತುಂಬುತ್ತಾ ಧೈರ್ಯ, ಸ್ಥೈರ್ಯ, ವಾಕ್ಚಾತುರ್ಯ ಎಲ್ಲವನ್ನು ತುಂಬುತ್ತಾ ಭೂಮಿಯ ಮೇಲೆ ಬದುಕೋದಿಕ್ಕೆ ಶತ್ರುಗಳು ಇಲ್ದಿರ ಇರೋ ರೀತಿ ಬದುಕೋದಿಕ್ಕೆ ಶಕ್ತಿಯನ್ನು ತುಂಬುತ್ತಾ ನಮ್ಮೊಳಗಡೆ ಇರುವಂತಹ ವಿದ್ಯೆ ಅಥವಾ ನಮ್ಮ ಮಾತು ಬೇರೆಯವರಿಗೆ ನಾವು ಯಾವತ್ತೂ ಹೇಳ್ಕೊಳ್ದಿರ ಇರೋವಂಥ ಪರಿಸ್ಥಿತಿ ಇರುತ್ತೆ. ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಳಕ್ಕೆ ಬರೋದಿಲ್ಲ. ವಾಕ್ಚಾತುರ್ಯ ಮತ್ತು ಸಂವಹನ ಶಕ್ತಿ, ಬೇರೆಯವರನ್ನು ನಾವು ನಮ್ಮ ಮಾತಿನ ಮೂಲಕ ನಮ್ಮನ್ನು ಅರ್ಥೈಸುವುದು ಅಥವಾ ನಾವು ಏನೋ ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಲಾಭವನ್ನು ತಂದುಕೊಡ್ಬೇಕು. ನಾವು ಅದರಲ್ಲಿ ಲಾಭವನ್ನು ಗಳಿಸ್ಬೇಕು. ಅದನ್ನು ಗಳಿಸ್ದಿರ ನಾವು ಹಾಗೇ ಜೀವನನ ನಡೆಸ್ತಾ ಇರ್ತೀವಿ. ವ್ಯವಹಾರದಲ್ಲಿ ಸೋಲನ್ನು ಕಾಣ್ತಾ ಇರ್ತೀವಿ. ಸಾಕಷ್ಟು ನೆಗೆಟಿವ್ ಎನರ್ಜಿಗಳಿಂದ ನೊಂದಿರ್ತೀವಿ, ದುಷ್ಟಶಕ್ತಿಗಳಿಂದ ನೊಂದಿರ್ತೀವಿ. ಎಲ್ಲದರಿಂದ ಪರಿಹಾರವನ್ನು ಕೊಡ್ತಾಳೆ ಜಗನ್ಮಾತೆ ಕಾಳಿ ಹಾಗೂ ಬಗಳಾಮುಖಿ ತಾಯಿ. ಜೊತೆಗೆ ಈ 4 ಅಸ್ತ್ರಗಳ ಶಕ್ತಿಯನ್ನು ಉಪಯೋಗಿಸೋದ್ರಿಂದ ನಾವು ಯಂತ್ರಗಳನ್ನು ನಮ್ಮ ಜೀವನದಲ್ಲಿ ಸರ್ವತೋಮುಖ ಬೆಳವಣಿಗೆ, ಏಳಿಗೆ, ಯಶಸ್ಸು, ಅಭಿವೃದ್ಧಿ, ನೇಮು, ಫೇಮ್ ಅಂತೇಳಿ ಹೇಳ್ತೀವಲ್ಲ ಅದೆಲ್ಲ ಸಿಗುತ್ತೆ. ಜೊತೆಗೆ ನಾವು ಸಂತೋಷವಾಗಿ ಬದುಕಬೇಕು. ಭೂಮಿ ಮೇಲೆ ಇದ್ಮೇಲೆ ಗತಿಸಿದ ಮೇಲೂ ಮೋಕ್ಷ ಮುಕ್ತಿಯನ್ನು ಪಡ್ಕೋಬೇಕು. ಈ ಎನರ್ಜಿಯನ್ನು ನಮ್ಮಲ್ಲಿ ತುಂಬುವಂಥ ಜಗನ್ಮಾತೆಯರನ್ನು ನಾವು ಆರಾಧಿಸೋಣ. ಮತ್ತು ನಮ್ಮ 7 ಚಕ್ರಗಳು, ಕುಂಡಲಿನಿ ಶಕ್ತಿ, ನಮ್ಮಲ್ಲಿ ಜ್ಞಾನೋದಯವನ್ನು ಕೂಡ ತಂದುಕೊಡುವಂಥ ಎನರ್ಜಿ ಬಗಳಾಮುಖಿ ಹಾಗೂ ಕಾಳಿ ಮಾತೆಯ